ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋನ ಒಂದು ರೆಸಿಪಿಯೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ಬೀಟ್ರೂಟ್ ಗ್ರೇವಿ ಮಾಡ್ತಾ ಇದ್ದೀನಿ. ಏನಪ್ಪ ಕ್ಯಾರೆಟ್ ಬೀಟ್ರೂಟ್ ಗ್ರೇವಿ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ, ಇದರಲ್ಲೊಂದು ಟಿಪ್ಸ್ ಇದೆ ನಿಮಗೆ, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ನಾನು ಕಾಯಿ ತುರಿ, ಕಡಲೆ, ಚಕ್ಕೆ ಪುಡಿ, ಲವಂಗ ಪುಡಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಇದ್ರ ಜೊತೆಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಬೇಸಿಕ್ಕಾಗಿ ನಾವೇನು ಮಸಾಲ ಸಾಂಬಾರ್ಗೆ ಹಾಕೋತೀವಿ ಅದನ್ನೆಲ್ಲ ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡು, ನಂತರ ಇದಕ್ಕೆ ಟೊಮೆಟೊ, ಪುದೀನ ಮತ್ತು ಕೊತ್ತಂಬರಿ ಇದೆರಡು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನೆಕ್ಸ್ಟು ನೆನೆಸಿರೋ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ಳೋಣ. ಫಸ್ಟ್ ಟೈಮ್ ಮಸಾಲೆ ಹಾಕೋತಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇಲ್ಲೇ ಇರೋದು ಟ್ವಿಸ್ಟ್, ಅದಕ್ಕೆ ಹೇಳಿದ್ದು ಒಂದು ಟಿಪ್ಸ್ ಇದೆ ಇಲ್ಲಿ ಅಂತ. ಮೊದಲೇ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳಿ. ಆನಂತರ ಇದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹೆಚ್ಚಿರೋ ಕ್ಯಾರೆಟು ಬೀಟ್ರೂಟ್ ಹಾಕಿ ಮಿಕ್ಸ್ ಮಾಡಿ, ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ, ಆಯಿತಾ? ಆವಾಗ ನಮ್ಮ ಕ್ಯಾರೆಟು ಬಿಟ್ಟು ಚೆನ್ನಾಗಿರುತ್ತೆ. ಮುಂಚೆನೇ ನೀವು ತರಕಾರಿ ಹಾಕಿ ಮಸಾಲ ಹಾಕಿದ್ರೆ ಹಸಿ ಸ್ಮೆಲ್ ಹೊಡೆಯುತ್ತದೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನು ನಿಮಗಿಲ್ಲಿ ಆನಿಯನ್ ರೈಸ್ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿರೋದು ಹಾಕ್ಕೊಂಡಿದ್ದೀನಿ, ನೀವು ಹಾಗೆ ಬೇಕಿದ್ರೆ ಹಾಕೋಬೋದು. ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ. ಇದು ಆನಿಯನ್ ರೈಸ್ ಆಗಿರೋದ್ರಿಂದ ಇದು ಮೇನ್ ಇಂಗ್ರೀಡಿಯೆಂಟ್ ಬಂದು ಈರುಳ್ಳಿ ಆಗಿರ್ತದೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ, ಕ್ರಂಚಿಯಾಗಿ ಹಂಗೆ ಆಗಬೇಕು ಅಂದರೆ ಏನು ಮಾಡಬೇಕು ಹೇಳಿ, ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅರಿಶಿಣ ಹಾಕಿ, ನೆಕ್ಸ್ಟ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಅಚ್ಕಾರದ ಪುಡಿ ಮಾತ್ರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಓಕೆನಾ? ಚೆನ್ನಾಗಿ ಫ್ರೈ ಮಾಡಿ, ಆಯಿಲ್ ಬಿಡೋವರೆಗೆ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ ಇರೋದಿಲ್ಲ. ಆವಾಗ ರೈಸ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಚೆನ್ನಾಗಿ ಆಯಿಲ್ ಬಿಡೋದು ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ ಮಾಡಿಟ್ಟಿರ್ತಕ್ಕಂಥ ರೈಸ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನ ಹಾಕ್ಕೊಂಡು ನೀವು ಮುಂಚೆನೇ ಪಾತ್ರೆಗೆ ಹಾಕಿ ಹಾರಲಿಕ್ಕೂ ಇಡ್ಬೋದು, ಅಥವಾ ಇದೇ ಥರ ಡೈರೆಕ್ಟ್ ಹಾಕ್ಬೋದು. ನಂಗೆ ಸ್ವಲ್ಪ ರುಚಿ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಆದರೆ ನಮ್ಮ ಆನಿಯನ್ ರೈಸ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಬೆಳಿಗ್ಗೆ ಟೈಮ್ ಅಮ್ಮಂದ್ರಿಗೆ ತುಂಬ ಈಸಿ ಇರುವಂಥ ರೆಸಿಪಿ, ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ, ಆಯಿತಾ? ನೆಕ್ಸ್ಟ್ ನಾನು ಇವತ್ತದ್ರ ಜೊತೆಗೆ ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೆ. ಎಲ್ಲ ರೆಡಿ ಮಾಡಿಬಿಟ್ಟು ಮನೆಯವರಿಗೆ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ದೋಸೆ ಹಿಟ್ಟು ಕೂಡ ರುಬ್ಕೊಡ್ತಾಯಿದ್ದೆ. ಕ್ಯಾರೆಟು ಬೀಟ್ರೂಟ್ ಗ್ರೇವಿ ಮಾಡಿದ್ದೆ ಅಲ್ವಾ, ಅದಕ್ಕೆ ನೀರು ದೋಸೆ ಹಿಟ್ಟು ರುಬ್ಕೊಟ್ಟಿದ್ದೀನಿ. ಇನ್ನು ಬ್ಯಾಗೆಲ್ಲ ಪ್ಯಾಕ್ ಆಗಿ ಮನೆಯವ್ರನ್ನ ಕಳಿಸ್ತಾಯಿದ್ದೀನಿ. ಅವ್ರನ್ನ ಅವ್ರ ಟೈಮಿಗೆ ರೆಡಿ ಮಾಡಿ ಕಳಿಸ್ಬಿಟ್ರೆ ತುಂಬ ಖುಷಿಯಾಗುತ್ತೆ. ನೋಡಿ, ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಸ್ವಲ್ಪ ಶೈ ಆಗ್ತಾಯಿದ್ರು, ಆದರೂ ಪರವಾಗಿಲ್ಲ, ಮಾಡ್ಕೊಂಡಿದ್ದೀನಿ. ಖುಷಿಯಾಗಿತ್ತು, ಕಳಿಸ್ಕೊಟ್ಟಾಯಿತು. ದೀಕ್ಷಾ ಸುಡ್ದೋಯ್ತಪ್ಪ ಸಿಕ್ಕಾಬಟ್ಟೆ. ದಿನ ಇದೊಂದು ಗೋಳಾಗ್ಬಿಡ್ತು ಅನ್ಸುತ್ತಲ್ವ? ಸ್ಕೂಲ್ ಬಸ್ಸಲ್ಲಿ ಹೋಗೋದು, ಕಾಲೇಜ್ ಬಸ್ಸಲ್ಲಿ ಹೋಗೋದು ಏನನ್ಸುತ್ತೆ? ಚೆನ್ನಾಗೈತೆ. ಅಲ್ಲ, ಬೇರೆ 2 ಬಸ್ ಹತ್ಕೊಂಡು ಹೋಗ್ಬೇಕಿತ್ತು, ಗೌರ್ಮೆಂಟ್ ಬಸ್ ಆದರೆ. ಅಮ್ಮನ ಜೊತೆ ಬಿಡಿಸ್ಕೊಳ್ಳೋದಾಗಿದ್ರೆ ಚೆನ್ನಾಗಿರೋದು. ಅಮ್ಮನ ಗೋಳು ಇಕ್ಕೊಂಡು ಎಲ್ಲ ಖುಷಿ ಅನಿಸುತ್ತಲ್ವ? ಬೇಗ ಹೋಗಿದ್ದೀನಿ, ಕರೆಕ್ಟ್ ಟೈಮ್ಗೆ ಹೋಗಿದ್ದೆ ಅಂದರೆ ನಿನ್ನ ಟೈಮಿಂಗ್ಸ್ ಆರಾಮಾಗಿ ಅಡ್ಜಸ್ಟ್ ಆಗಿ ಹೋಯ್ತಿದೆ. ಇಲ್ಲಿ ನಿಮ್ಮ ವಾಹನ, ನಿಮ್ಮ ಸಾರಥಿ ಬರೋಷ್ಟೊತ್ತಿಗೆ ಓಡಬೇಕು. ಯಾವ ಗೌರ್ಮೆಂಟ್ ಬಸ್ಗೂ ಹಿಂಗೆ ಓಡಿತಿಲ್ಲ ನಾನು. ಬಸ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ಕೊಬಿಟ್ಟೆ ಇಲ್ಲ ಇವಾಗ. ಆಯ್ತು, ತಿನ್ನು ಪಾಪ, ಲೇಟ್ ಆಯ್ತೈತೆ ನಿನಗೆ. ಚೆನ್ನಾಯ್ತಾ? ಸರಿ, ತಿನ್ಕೋಬೇಕು. ಬಾಯ್. ದೀಪ್ತಿ, ಲೇಟ್ ಆಗಲಿಲ್ವಾ? ಮಾತಾಡಲ್ವಾ? ನೋಡಿ, ಲೇಟಾಗೈತೆ ಅಂತ ಇವತ್ತು ಕೋಪ ಮಾಡ್ಕೊಂಡವಳು. ಲೇಟಾಗಿದ್ದು ಇವಳಿಂದನೇ ಲೇಟಾಗಿರೋದು ಅಲ್ವಾ ದೀಪ್ತಿ? ನೀನು ನಿಜವಾದ ಹೆಸ್ರು ಹೇಳ್ಬಿಡ್ತೀನಿ ನೋಡಿ ಇವಾಗ. ಹೇಳ, ನಿನ್ನ ಹೆಸ್ರೇನು ಹೇಳು? ಅಲ್ಲ, ಚುಮ್ಮಿ ಅಂತ. ಬಾಯ್. ನಮಸ್ಕಾರ ಎಲ್ರಿಗೂ. ಇವಾಗ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ ನಿಮಗೆ. ಬೆಳಿಗ್ಗೆಯಿಂದ ನೋಡಿದ್ರಿ ಅಲ್ವಾ ನನ್ನ ತಿಂಡಿ
ಅಡುಗೆ ಮತ್ತು ಲಂಚ್ ಪ್ಯಾಕ್ ಮಾಡಿ ಮನೆಯವ್ರನ್ನ ಕಳಿಸಿದ್ದು, ದೀಕ್ಷನ್ ಕಳಿಸಿದ್ದು, ದೀಪಿನ ಕರ್ಕೊಂಡೋಗಿ ಬಿಟ್ಟು ಬಂದಾಯಿತು. ಇವಾಗ ಬಂದು ನೆಕ್ಸ್ಟ್ ಮನೆ ಕೆಲಸ. ಎಷ್ಟು ಕೆಲಸ ಇದೆ ಅಂತೀರ ಇವತ್ತು. ಯಪ್ಪ ನನ್ನ ಕೆಲ ಆಗುತ್ತಾ ನಿಜವಾಗ್ಲೂ ಕೆಲಸ ಮಾಡಲಿಕ್ಕೆ ಅನ್ನೋ ಅಷ್ಟು ಕೆಲಸ ಇದೆ. ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೋಮವಾರನೇ ಮಾಡಬೇಕಾಗಿತ್ತು. ಸ್ವಲ್ಪ ಮಳೆ ಅದು ಇದು ಅನಿಸಿದ್ರಿಂದ, ಮೋಡ ಎಲ್ಲ ಇದ್ದಿದ್ದರಿಂದ ಬೇಡ, ಬೆಡ್ಶೀಟ್ ಎಲ್ಲ ತೆಗೆದ್ರೆ ಸುಮ್ಮನೆ ಒಣಗಲ್ಲ ಮತ್ತು ಮೇಲತ್ತು ಇಳಿದು ಸಾಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಇವತ್ತು ಗುರುವಾರ, ಇವತ್ತು ಎಷ್ಟಾಗುತ್ತೆ ಅಷ್ಟು ಫುಲ್ ಡೀಪ್ ಕ್ಲೀನಿಂಗ್ ಮುಗಿಸ್ಬಿಟ್ಟು ನಾನು ಶುಕ್ರವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಇವತ್ತು ಪೂಜೆ ಮಾಡೋಕ್ಕೆ ನನ್ನ ಟೈಮ್ ಸಾಕಾಗದೇ ಇರ್ಬೋದು. ಸಿಕ್ಕಾಪಟ್ಟೆ ಕೆಲಸ ಇದೆ. ನನ್ನ ಅಡುಗೆ ಮನೆ ನೋಡ್ಬಿಡ್ಬೇಕು ನೀವು. ಅಯ್ಯಪ್ಪ, 2-3 ಅವರ್ ಬೇಕು ಕ್ಲೀನ್ ಮಾಡಲಿಕ್ಕೆ. ಆ ಲೆವೆಲ್ಗೆ ನಾನು ಎಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿದ್ದೀನಿ. ಮತ್ತು ಬಟ್ಟೆಗಳಿದ್ದೆ, ಇವತ್ತು ಬೆಡ್ ಸ್ಪ್ರೆಡ್ ತೆಗಿಬೇಕು, ಮ್ಯಾಟ್ಗಳು ತೆಗಿಬೇಕು, ಮತ್ತು ಸೋಕೇಶ್ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅದರಿಂದ ಅಡುಗೆ ಮನೆ ಕೆಲಸ ಕಮ್ಮಿ. ಬಟ್ ಇವತ್ತು ಅಡುಗೆ ಮಾಡಿರೋದ್ರಿಂದ ಆಗೈತಲ್ಲ, ಆ ಮೆಸ್ಸಪ್ಪೆಲ್ಲ ಸರಿ ಮಾಡ್ಕೋಬೇಕು ಇವಾಗ. ಬನ್ನಿ, ಇವತ್ತು ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ನಂದು ಒಂದು ಡೈಲಿ ರೊಟೀನೂ ಇರುತ್ತೆ, ಬ್ಯುಸಿ ಡೇನೂ ಇರುತ್ತೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇವತ್ತು ನಾನೇನು ಆನಿಯನ್ ರೈಸ್ ಮಾಡಿದೆ, ತುಂಬ ಈಸಿ ಇರುತ್ತೆ, ಮಾಡ್ಕೊಳ್ಳಿ. ಯಾರ್ಯಾರು ಅಮ್ಮಂದ್ರಿಗೆ ಮಕ್ಳುಗಳು ಸ್ಕೂಲಿಗೆ ಹೋಗ್ತಿರ್ತಾರೆ, ತುಂಬ ಬ್ಯುಸಿ ಇರುತ್ತೆ, ಪ್ರತಿದಿನ ಏನಾದರೂ ಮಾಡಬೇಕು ಅನಿಸ್ತಿರ್ತದಲ್ವಾ. ಇದು ಚಿತ್ರಾನ್ನದಲ್ಲಿ ಒಂದಷ್ಟು ಕಟ್ ಆಫ್ ಮಾಡಿ ಕಾಳುಗಳು ಅವು ಇವೆಲ್ಲ ತೆಗೆದುಹಾಕಿ ಮಾಡುವಂಥ ರೈಸು. ಸಿಂಪಲ್ಲಾಗಿರುತ್ತೆ, ಅರ್ಜೆಂಟ್ಗೆ ನಿಜ ಬೇಗ ಆಗೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ತಿಂದು, ನೀವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಾನು ಮಾಡಿದ್ದ ಯಾವುದು ಕ್ಯಾರೆಟು ಬೀಟ್ರೂಟ್ದು ಗೊಜ್ಜು, ಅದು ಅಷ್ಟೇ. ನಾನು ಏನು ಟಿಪ್ಸ್ ಹೇಳಿದ್ದೀನಿ ಆ ರೀತಿ ಮಾಡಿ, ಬೇಗ ಆಗುತ್ತೆ ನಿಮಗೆ, ಆಯಿತಾ. ಇದಿಷ್ಟು ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಬಟ್ಟೆ ವಾಷಿಂಗು, ಮನೆ ಕ್ಲೀನಿಂಗು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಇರುತ್ತೆ ಇವತ್ತು. ನಿಜ ಕೆಲಸ ನೆನೆಸ್ಕೊಂಡ್ರೆ ಸ್ಟ್ರೈನ್ ಆಗ್ತಿದೆ. ಕೆಲಸ ಮಾಡಿ ಎಲ್ಲ ಕೆಲಸ ಹೆಂಗೆ ಶುರು ಮಾಡೋದು ಅಂತ ನೆನೆಸ್ಕೊಂಡ್ರೆ ಬೇಡಪ್ಪ, ಸುಮ್ಮನೆ ಏನಾದರೂ ಒಂದು ಕಡೆ ಕೂತ್ಬಿಡೋಣ ಅನ್ನಿಸ್ತೈತೆ ನನಗೆ. ಇವತ್ತು ಆಮೇಲೆ ಸ್ವಲ್ಪ ಲೇಟ್ ಆಗಿದೆ. ಅಂದರೆ 4:45 ಎದ್ದಿದ್ದೆ ಲೇಟು. 4 ಗಂಟೆ 4:15 ಎದ್ಬಿಟ್ರೆ ಟೈಮ್ ಕರೆಕ್ಟ್ ಇರೋದು. ಇವತ್ತು ಎಲ್ಲರೂ ಒಂದು 10 ನಿಮಿಷ ಲೇಟಾಗಿ ಕಳಿಸಿದ್ದಾಯ್ತು. ಇನ್ನು ನಮ್ಮ ಮಿಕ್ಸಿ ಅಂತ ಇವತ್ತು ಬೆಳಿಗ್ಗೆ ಅದಕ್ಕೆ ಎಷ್ಟು ಪ್ರೆಷರ್ ಆಯಿತು ಅಂದರೆ, ನನಗಿಂತ ಜಾಸ್ತಿ ಅದಕ್ಕೆ ಪ್ರೆಷರ್ ಆಗಿಬಿಟ್ಟಿದೆ ಅನಿಸುತ್ತೆ ಇವತ್ತು. ಆ ಮಿಕ್ಸಿ ಫುಲ್ಲು ಹೊಗೆ ಬರ್ತೈತೆ, ಅದನ್ನು ರೆಡಿ ಮಾಡ್ಸ್ಕೊಂಡು ಬರಬೇಕು. ಇನ್ನು ಸ್ವಲ್ಪ ದೋಸೆ ಹಿಟ್ಟು ರುಬ್ಬೋದಿತ್ತು, ರುಬ್ಬಕ್ಕಾಗಲಿಲ್ಲ. ಈಗ ರುಬ್ಬಿರೋಷ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸ್ದೆ. ನನಗೆ ಪ್ರೆಷರ್ ಅನ್ನಿಸ್ತೈತೆ ಕೆಲಸಗಳು. ಯಾರಾದರೂ ಒಬ್ರು ಹೆಲ್ಪ್ಗಿರಬಾರ್ದಿತ್ತ ಅನ್ನಿಸ್ತದೆ. ಪರವಾಗಿಲ್ಲ, ಸಂಜೆವರೆಗೂ ಟೈಮ್ ಇರುತ್ತೆ. ನಾನು ಅದೇ ಯಾವಾಗಲೂ ನನಗೆ ನಾನು ಸಮಾಧಾನ ಮಾಡ್ಕೊಳ್ಳೋದು, ನೀನು ಎಲ್ಲೂ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಇರ್ತೀಯ, ಕೂಲಾಗಿ ಎಲ್ಲ ಕೆಲಸ ನಿಧಾನಕ್ಕೆ ಮಾಡು, ಯಾರು ಬೈಯೋರಿರಲ್ಲ, ಹೊಡೆಯೋರಿರಲ್ಲ, ಏನು ಅನ್ನೋರಿರಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನಿಧಾನಕ್ಕೆ ಮಾಡ್ತೀನಿ ಕೆಲಸನ. ನೀವು ಅಷ್ಟೇ, ತುಂಬ ಪ್ರೆಷರ್ ಮಾಡ್ಕೋಬೇಡಿ, ಆರಾಮಾಗಿ ಕೆಲಸ ಮಾಡಿ. ಯಾಕಂದರೆ ಯಾವುದು ಕರೆಕ್ಟ್ ಟೈಮಿಗೆ ಮಾಡಿದ ತಕ್ಷಣ ನೀನು ಕೆಲಸ ಮಾಡಿದೆ, ಸ್ವಲ್ಪ ಲೇಟಾಗಿ ಮಾಡಿದ್ರೆ ನೀನು ಮಾಡಲಿಲ್ಲ, ಆ ಥರ ಏನೂ ಬರೋಲ್ಲ. ಬೇಗ ಮುಗಿಸಿ ಬೇಗ ದೇವ್ರ ಪೂಜೆ ಮಾಡಿ ಅವೆಲ್ಲ ಮಾಡಿಬಿಟ್ರೆ ಯಾರೋ ಒಂದು ಕಿರೀಟ ತಂದು ಹಾಕಲ್ಲ. ಫಸ್ಟ್ ನಮ್ಮ ಹೆಲ್ತ್ ಮುಖ್ಯ ಅಲ್ವಾ. ಸದ್ಯಕ್ಕೆ ಬನ್ನಿ, ಬಟ್ಟೆ ವಾಶಿಗೆ ಹಾಕಬೇಕು. ಇಲ್ಲಿ ವೈಟ್ ಬಟ್ಟೆ ಬೇರೆ ಮತ್ತು ಕಲರ್ ಡ್ರೆಸ್ ಬೇರೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಬಟ್ಟೆಗಳನ್ನ ಬಿಸಿನೀರಲ್ಲಿ ಸರ್ಫ್ ಹಾಕಿ ಒಂದು 1/2 ಅವರ್ ನೆನೆಸಿಡಿ. ಆವಾಗ ತುಂಬ ಬೇಗ ಕೊಳೆ ಬಿಡುತ್ತೆ, ನೀಟಾಗಿ ವಾಶ್ ಕೂಡ ಆಗುತ್ತೆ. ಇಲ್ಲಿ ಫಸ್ಟ್ ರೌಂಡ್ ವಾಶ್ಗೆ ಹಾಕ್ತಾಯಿದ್ದೀನಿ. ಪಿಲ್ಲೋ ಕವರ್ಗಳನ್ನ ವಾಶ್ಗೆ ಹಾಕಿ ವೈಟ್ ಬಟ್ಟೆ ನೆನೆಸಿ ಮ್ಯಾಟ್ಗಳು ನೆನೆಸಿಟ್ಬಿಟ್ಟು ಅಡುಗೆ ಮನೆ ಕಡೆ ಬಂದೆ. ಅಡುಗೆ ಮನೆ ನಿಜವಾಗ್ಲೂ ಒಂದು ರಣರಂಗ ಥರನೇ ಇತ್ತು. ಹೆಂಗಪ್ಪ ಕೆಲಸ ಶುರು ಮಾಡೋದು ಅಂತ ತಲೆ ಕೆಡ್ತಾಯಿತ್ತು, ಆ ರೀತಿಯಾಗಿತ್ತು. ಆದರೂ ಮಾಡಲೇಬೇಕಲ್ವ. ನೆಕ್ಸ್ಟು ನಮ್ಮ ಮಿಕ್ಸಿಗೆ ಕೈ ಕೊಟ್ಟಿದ್ದರಿಂದ ನೆನೆಸಿಟ್ಟಿರೋ ಅಕ್ಕಿ ಅರ್ಧಂಬರ್ಧ ರುಬ್ಬಿ ಅಲ್ಲೇ ಇಟ್ಟೆ. ಇದು ನಾನು ಉಪಯೋಗಿಸಕ್ಕಂಥ ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆ. ಇದು ಫಸ್ಟ್ ರೌಂಡ್ ಪಿಲ್ಲೋ ಕವರ್ ಎಲ್ಲ ಮುಗಿದಿತ್ತು, ಅದನ್ನು ಒಣಗಾಕಿ ಬಂದ ಮೇಲೆ ನೆಕ್ಸ್ಟು ಬೆಡ್ ಸ್ಪ್ರೆಡ್ಗಳೆಲ್ಲ ವಾಶ್ ಆಯಿತು, ಅದನ್ನು ಕೂಡ ಒಣಗಾಕಕ್ಕೆ ತೊಗೊಂಬಂದೆ. ಅದಕ್ಕೆ ಮುಂಚೆನೇ ನಾನು ರಗ್ಗಳೆಲ್ಲ ಬಿಸಿಲಿಗೆ ಹಾಕಿದ್ದೆ. ರಗ್ಗಳನ್ನ ನಾವು 15 ದಿನಕ್ಕೆ ಒಂದ್ಸಲನಾದರೂ ಬಿಸಿಲಿಗೆ ಹಾಕಬೇಕು ಅಂತಾರೆ. ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ. ನಾನು ಇವೆಲ್ಲ ಒಣಗಿದ್ವು ತೊಗೊಬಂದು ರೂಮ್ ಕ್ಲೀನ್ ಮಾಡಿದ್ನಲ್ಲ ಅಲ್ಲಿಗೆ ಹಾಕಿಬಿಟ್ಟು ನೆಕ್ಸ್ಟು ಬೆಡ್ ಸ್ಪ್ರೆಡ್ಗಳೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಪಿಲ್ಲೋ ಕವರ್ಗಳೆಲ್ಲ ಆಲ್ರೆಡಿ ಒಣಗಾಕಿದ್ದೆ. ಅದ್ರ ಮಧ್ಯ ಇಲ್ಲಿ ನಮ್ಮ ಓನರು ಒಂದು ಪಾಟಲ್ಲಿ ಒಂದು ಗಿಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ, ಹೂ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಅದನ್ನು ನೋಡಿದ್ರೆ ಈ ಥರ ಸ್ಟ್ರೆಸ್ ಟೈಮಲ್ಲಿ ಒಂಥರ ಸಮಾಧಾನ ಆಗುತ್ತೆ. ಅದಕ್ಕೆ ಅದು ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಡೈನಿಂಗ್ ಹಾಲ್ವರೆಗೆ ಆಲ್ಮೋಸ್ಟ್ ಧೂಳು ತೆಗೆದು ಎಲ್ಲ ಕಸ ಹೊಡ್ಕೊಂಡು ಬಂದೆ. ಮತ್ತು ಅಡುಗೆ ಮನೆ ಕೂಡ ಕ್ಲೀನ್ ಆಗಿತ್ತು. ಪಾತ್ರೆಗಳೆಲ್ಲ ನೋಡಿ ಯಾವ ರೀತಿ ಬೆಟ್ಟದ ಥರ ಜೋಡಿಸಿದ್ದೀನಿ ಅಂತ, ಎಷ್ಟು ನೀಟಾಗಿ ಆಗಿದೆ ಅಲ್ವಾ. ಇಷ್ಟೆಲ್ಲ ಆಗೋಷ್ಟಲ್ಲಿ ನಿಜ ಒಂದು ಗ್ಲಾಸ್ ಟೀ ಕುಡಿಬೇಕು ಅನಿಸ್ತಾ ಇತ್ತು, ಅದಕ್ಕೆ ಟೀ ಇಟ್ಟಿದ್ದೆ. ಯಾರು ಇದೇ ರೀತಿ ಕೆಲಸದ ಸಮಯದಲ್ಲಿ ಟೀ ಕುಡಿಬೇಕು ಅನಿಸುತ್ತೆ ಅಂಥವ್ರು ನನಗೆ ಕಮೆಂಟ್ ಮಾಡಿ. ನೀವು ಕೂಡ ನನ್ನ ಟೀ ಪಾರ್ಟ್ನರ್ ಆಗ್ತೀರಾ. ಟೀ ಎಲ್ಲ ಕುಡಿದ್ಬಿಟ್ಟು ಫ್ರಿಡ್ಜ್ ಕ್ಲೀನ್ ಮಾಡಿದ್ದು ಒಂದು ಶೋ ಪೀಸ್ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ, ಅದನ್ನು ವಾಶ್ ಮಾಡಿಟ್ಟೆ. ನೆಕ್ಸ್ಟ್ ಇಲ್ಲಿ ನಾನು
ವಿಂಡೋಸ್ನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಂದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಟಿಪ್ ಹೇಳ್ತಾ ಇದ್ದೀನಿ. ಈ ರೀತಿ ಹಳೆ ಪೇಂಟ್ ಬ್ರಷ್ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಬ್ರಷಲ್ಲಿ ಫಸ್ಟು ನೀಟಾಗಿ ಧೂಳನ್ನ ತೆಗೆದುಬಿಟ್ಟು ಆಮೇಲೆ ಒದ್ದೆ ಬಟ್ಟೆನಲ್ಲಿ ವಿಂಡೋಸ್ನೆಲ್ಲ ಒರೆಸ್ಕೊಳ್ಳಿ. ಕಿಟಕಿ ಎಲ್ಲ ಒರೆಸ್ಕೊಂಡು ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡ್ರೆ ವಿಂಡೋಸ್ ನಿಜವಾಗ್ಲೂ ನೀಟಾಗಿರುತ್ತೆ, ಆಯಿತಾ. ನೆಕ್ಸ್ಟು ನಾನಿಲ್ಲಿ ಒಂದು ರೂಮ್ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿಗೆ ಇದು ಬೆಡ್ ಸ್ಪ್ರೆಡ್ಡು ಹಾಕಿದ್ದೆ ನೋಡಿ, ಅದು ಒಣಕೋತು. ಡ್ರೈಗೆ ಹಾಕೋದ್ರಿಂದ ಬಟ್ಟೆಗಳು ತುಂಬ ಬೇಗ ಒಣಗ್ತಾಯಿತ್ತು, ಬಿಸಿಲು ಕೂಡ ಚೆನ್ನಾಗಿತ್ತು. ನೆಕ್ಸ್ಟು ಸೋಫಾ ಕವರ್ಗಳದ್ದು ವಾಶ್ ಆಗಿತ್ತು, ಅದನ್ನು ಹಾಕಿ ಬಂದೆ. ಅದಾದಮೇಲೆ ಅಕ್ಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೇಳಿದ್ನೆಲ್ಲ ಅಡುಗೆ ಮನೆ ಕೆಲಸ ಒಟ್ಟಿಗೆ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಇದ್ವು, ಅದನ್ನು ಕ್ಲೀನ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟೆ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಟೈಮ್ ಸಂಜೆ 5:30 ಆಗಿತ್ತು. ಇನ್ನು 6 ಗಂಟೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಲ್ದು ಮತ್ತು ಇನ್ನೊಂದು ರೂಮ್ ಎಲ್ಲ ಇತ್ತು, ಅದ್ರ ಧೂಳು ಕ್ಲೀನ್ ಮಾಡ್ಕೊಂಬಿಡೋಣ 6 ಗಂಟೆ ಅಷ್ಟರಲ್ಲಿ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಬರೀಲಿ ನಿಮಗೂ ಹಿಂಗೆ ಅನ್ನಿಸ್ತಾ ಇರ್ತದ. ಈ ಮನೇಲಂತೂ ಸಿಕ್ಕಾಬಟ್ಟೆ ಜೇಡ ಇದೆ, ಆಯಿತಾ. ಎಷ್ಟು ಕ್ಲೀನ್ ಮಾಡಲಿ ಅಷ್ಟು ಕ್ಲೀನ್ ಮಾಡಿದಷ್ಟು ವೆಬ್ ಕಟ್ಕೋತಾನೆ ಇರ್ತದೆ. ನೋಡಿ ಎಷ್ಟು ಧೂಳು ಕಟ್ಕೊಂಡಿದೆ ಅಂತ. ಆ್ಯಕ್ಚುಲಿ ಮನೆ ಗೋಡೆನೇ ಚಿಕ್ಕದಿದೆ, ಆಗಾಗ ನಾನು ಪೊರ್ಕೆನಲ್ಲೇ ಗುಡಿಸ್ಕೊತಾ ಇರ್ತೀನಿ, ಅಂದ್ರೂ ಇಷ್ಟು ಕಟ್ಕೋತಾ ಇರ್ತದೆ. ಇದೆಲ್ಲ ಕ್ಲೀನ್ ಮಾಡಿದಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಸುಸ್ತು ಅನ್ನಿಸ್ತು. ಹಂಗೆ ಕಾರ್ನರಲ್ಲಿ ನೋಡಿ ಏನಾದರೂ ಜೇಡ ಅಥವಾ ಏನಾದರೂ ಕಟ್ಕೊಂಡ್ರೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಜಾಸ್ತಿ ತಿರುಗಿಸಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಇನ್ನು 6 ಗಂಟೆ ಆಗೋಷ್ಟೊತ್ತಿಗಂತೂ ನನ್ನ ಟಾರ್ಗೆಟ್ ಇತ್ತು ಧೂಳು ತೆಗಿಬೇಕು ಅಂತ. ಅಷ್ಟೊತ್ತಿಗೊಂದು ಆರ್ತನಾದ ಬಂತು ನೋಡಿ. ಬನ್ನಿ ಇಲ್ಲಿ, ಏನೋ ಆಗಿದೆ ನಮ್ಮ ದೀಕ್ಷನ್ಗೆ ಕುಂಟಿತಾರ. ಏನಾಗೈತೆ ಇಲ್ಲಿ ಕಾಲೇಜಲ್ಲಿ ಊಟಕ್ಕೆ ಹೋಗ್ಬೇಕಾದ್ರೆ ಜೀವನ ಪರ್ಯಂತ ಬರೀ ತಪ್ಪ ಬಿಡೋದೇ ಇಲ್ಲ ದೀಕ್ಷಾ. ನೀನು ಏನಾಯ್ತು ಬಿದ್ದು? ಗಾಯ ಆಗೈತೆ. ಯಾಕೆ ಬೇಬಿ? ಅಯ್ಯೋ ದೀಕ್ಷಾ, ಹಿಂಗೂ ಮಾಡ್ಕೊಂಬತ್ತಾರೆ ಚಿಕ್ಕ ಮಕ್ಳ ಥರ. ಅದು ಫೋನ್ ಇಟ್ಕೊಳಕ ಅಂತದೆ, ಫೋನ್ ಬಿದ್ದೋಗ್ಬಿಡ್ತದೆ ಅಂದ್ಬಿಟ್ಟು ನಾನು ಬಿದ್ಬಿಟ್ಟು ಇಷ್ಟೇ ನಾ ಗಾಯ ಮಾಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೋಬೇಕು ತಾನೆ. ಇವ್ ನೋಡಿ, ನಾನೇ ಬಿದ್ದಿಂಗ್ ಮಾಡ್ಕೊಂಡಲ್ಲ ಅಂತ ನಾನಂದ್ರೆ ಸದ್ಯ ಪ್ಯಾಂಟ್ ಅರ್ಧೋಗಿಲ್ಲ, ಹೊಸ ಡ್ರೆಸ್ ಹಾಕೊಂಡೋಗಿದ್ಲು ಎದ್ದು ಕರೆಕ್ಟಾಗಿ. ಅದಕ್ಕೆ ದೀಕ್ಷೆನೇ ದೃಷ್ಟಿ ಹಾಕ್ಬಿಟ್ಟವಳೆ. ಪ್ಯಾಂಟ್ ಅರ್ಧೋಗ್ಬಿಟ್ಟಿದ್ರೆ ಹೊಡೆದು ಬಿಡುವೆ ನಾನು. ಮಧ್ಯಾಹ್ನ ಏನಾಗಿಲ್ಲ, ನೋಡಿಲ್ಲ, ಚೆನ್ನಾಗಿ ಕಾಣ್ತಿದೆಯಲ್ಲ, ಅದಕ್ಕೆ ದೃಷ್ಟಿ ಬಿದ್ದುಬಿಟ್ಟದೆ ನಂದು. ಮತ್ತೆ ಆಮೇಲೆ ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ಸ್ಟೆಪ್ಸ್ ಇಳಿಬೇಕಾದ್ರೆ ನೋಯ್ತಿತ್ತು. ಐತಿಲ್ಲ ಮಾಡ್ಕೊಬರಕ್ಕೆ. ಹಂಗಾರೆ ನಾಳೆ ಇಲ್ಲ ಕಾಲೇಜು, ಅಯ್ಯೋ ಬಂಕು ಸಸ್ಪೆಂಡ್ ಮಾಡ್ತಾರೆ ನಮ್ಮನ್ನ. ಆಮೇಲೆ ಸ್ಟೇಷನರಿ ಹತ್ರ ಹೋಯ್ತಿದ್ವಿ ಊಟಕ್ಕೆ ಅಂದ್ಬಿಟ್ಟು, ಎಕ್ಸಾಮ್ ಹೋಗ್ತು ಏನಾದ್ರು ಕ್ಲಾಸ್ ಮುಗಿತಲ್ಲ, ಆಗ ಹೋಯ್ತಿದ್ವಿ. ನಾನು ಸುಮ್ಮನೆ ಬರ್ತಿದ್ದೆ, ಫೋನ್ ಏನೋ ನೋಡ್ತಿದ್ದಿಲ್ಲ. ನಾನು ಶ್ರೀಯಾ ಮತ್ತೆ ನೇತ್ರ ಅಂತಿದ್ವಿ, ನಾವು 3 ಜನ ಬರ್ತಿದ್ವಿ. ಫುಟ್ಪಾತ್ ಥರನೇ ಇತ್ತು, ಸ್ವಲ್ಪ ಹಳ್ಳ ಇತ್ತು, ಅಲ್ಲಿ ಮಣ್ಣಿತ್ತು. ಈ ಕಾಲು ಎಡ್ದ ಕಾಲು ಇಷ್ಟ ಆಗ್ಬಿಡ್ತು. ನಾನು ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದೆ, ಫೋನ್ ಬಿದ ಹೊಡ್ತೇನೆ ನೋಡಿ ಈ ಕಾಲು ಕೊಟ್ಬಿಟ್ಟೆ. ಫೋನ್ಗೋಸ್ಕರ ಕಾಲ ಆಹುತಿ ಕೊಟ್ಟು ಬಂದವಳೆ ನನಗೆ. ಆಮೇಲೆ ಹಿಂದ್ಗಡೆ ಬರ್ತಿದ್ರು ಅನ್ನಷ್ಟು ನಮ್ಮ ಕ್ಲಾಸರ್ ಅವರು, ಅಯ್ಯೋ ದೀಕ್ಷೆ ಯಾಕೆ ಇದಾಗ್ಬಿಟ್ಟೆ ಅಂತ ಬಂದ್ರು. ಅದು ಹೇಳ್ಬೇಕಾಗಿತ್ತು, ನನ್ನ ಪ್ಯಾಷನ್ ಅದು ಯಾವ ಸ್ಕೂಲಲ್ಲೂ ಬಿದ್ದಿದ್ದೆ ಅಲ್ವಾ, ಸೆಂಟ್ ಜೋಸಫಲ್ಲೂ ಬಿದ್ದಿದ್ಯಾ, ಹೈಸ್ಕೂಲಲ್ಲೂ ಅಷ್ಟೇ, ಪಿ ಯು ಸಿ ಬಿಡು. ಅಯ್ಯೋ ಹಾಸ್ಟೆಲಿದ್ದಾಗ ಸಿಕ್ಕಾಪಟ್ಟೆ ಸಲ ಬಿದ್ದಿದ್ಯಾ, ಜಾರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೆ ಹಾಸ್ಟೆಲಲ್ಲಿ ಊಟಕ್ಕೆ. ಇದು ಇವಳು ಕತೆ, ಯಾವಾಗಲೂ ಬೀಳ್ತಾಳೆ. ಚಿಕ್ಕವಳಿದ್ದಾಗಲಿಂದನೂ ಅಷ್ಟೇ, ನಾವು ಬಂದೆ ಬೀಳೋದೆ. ಆಮೇಲೆ ಶ್ರೀಯಾ ನನ್ನ ಪಕ್ಕದಲ್ಲಿದ್ಲು, ಅವಳೆಲ್ಲ ಓಡ್ ಬರೋದು ದೀಕ್ಷೆಯಲ್ಲಿ ಇರ್ಬಿಟ್ಟು ನಾವು ಇದಾಗ್ಬಿಟ್ಟಿದ್ದೀವಿ. ನನ್ನ ಮೇಲೆ ಬ್ಯಾಗು ಇದಾಗ್ಬಿಟ್ಟೈತೆ. ಆಮೇಲೆ ಅಲ್ಲಿ ಹಿಂದೆಡೆ ಬರ್ತಿದ್ರಲ್ಲ, ಅವ್ರು 4 ಜನ ಹೋದ್ರು. ಆಮೇಲೆ ನನಗೆ ಇವ್ರ ತಗೋಬೇಕಾದ್ರೆ ನನಗೆ ನಗು ಬರ್ತಿತ್ತು, ಅಯ್ಯೋ ಹೆಂಗೆ ಇದ್ಬಿಟ್ಟು ಯಾರು ನೋಡ್ಲಿಲ್ಲ ಅಂದ್ಬಿಟ್ಟು. ಆಗ ಇನ್ನೂ ಲಂಚ್ ಬ್ರೇಕ್ ಯಾರಷ್ಟು ಜನ ಇಲ್ಲ, ಮುಂದ್ಗಡೆ ಒಂದಷ್ಟು ಹುಡುಗರು ಇದ್ರು, ಅವ್ರು ನೋಡೋದು. ಕಾಲೇಜ್ ಬಸ್ ಇಲ್ಲ ಅಂದಿದ್ರೆ ನಾನೇ ಬರ್ಬೇಕಿತ್ತು ನಾನು ಕರ್ಕೊಬರಕ್ಕೆ. ಕುಡ್ಕ ಬರೋ ಜೊತೆಗೆ 9 ಗಂಟೆ 10 ಗಂಟೆ ಆಗೋದು. ದಸರಾ ಟೈಮಲ್ಲಿ ಬಂದಿದ್ದಲ್ಲ 8:30 ಮನೆಗೆ, ಹಂಗಾಗೋದು ಅಷ್ಟೇ. ಅಯ್ಯಪ್ಪ, ಫೈನಲಿ ನಮ್ಮ ಕಾಲೇಜಲ್ಲಿ ಒಂದ್ಸಲ ಬಿದ್ದಿಲ್ಲ ಎಷ್ಟು ದಿನ. ಅದೊಂದು ಶಾಸ್ತ್ರ ಮುಗಿಬೇಕು ಬೀಳೋದು. ನಾವು ಎಷ್ಟು ಖುಷಿ ಆಯಿತು ಇವತ್ತು, ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ನನಗೆ ಭಾಳ ಖುಷಿ ಆಯಿತು. ಮೋಸ್ಟ್ಲಿ ದೀಪ್ತಿ ಫಸ್ಟ್ ಈ ಡ್ರೆಸ್ ಹಾಕೊಂಡಿದ್ಲು ಅಂತ ಹಿಂಗೆ ಆಗೈತೆ ಅನ್ಸುತ್ತೆ. ಯಾಕೆ ದೀಪ್ತಿ ಹಾಕೊಂಡ್ರೆ ಡ್ರೆಸ್ನ ಬೇಡ ಅಂದ್ರೂ ಆಟ ಮಾತ್ರ ಮಾಡ್ಬಿಟ್ಟವಳೆ ನನಗೆ. ಹೌದು, ಇನ್ಯಾವ ಬಟ್ಟೆ ಹಾಕೋಣ ನೀನು ಹಿಂಗೆ ಬೀಳ್ತೀಯ. ನೋಡಿ ಅವಳು ಯಾವ ಬಟ್ಟೆ ಹಾಕೊಂಡ್ರು ಇವಳು ಹಾಕೋಬೇಕು. ಹೌದು, ನನಗೆ ಡ್ರೆಸ್ ಕೊಡ್ಸಿಲ್ಲ. ಒಂದು 10th ಓದೋ ಮಕ್ಕಳೆಲ್ಲ ತಗೋಬಾರ್ದು. ಚೆನ್ನಾಗಿ ಕಾಣಿಸ್ತಾಳಲ್ವಾ ನಮ್ಮ ದೀಕ್ಷಾ ಇವತ್ತು ಈ ಡ್ರೆಸ್ಸಲ್ಲಿ. ನಂದೇ ದೃಷ್ಟಿ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ. ದೃಷ್ಟಿ ತೆಗ್ಬಿಡೋಣ. ದೀಪ್ತಿದೆ, ಅದ್ರಲ್ಲಿ ಅರ್ಧ ದೀಪ್ತಿದೆ. ನಂಗೆ ಗೊತ್ತೇ ಇಲ್ಲ ನೀನು ಈ ಡ್ರೆಸ್ ಹಾಕೋಯ್ತಿದ್ಯಾ ಅಂತ ಅಂದ್ಬಿಟ್ಟು. ನನಗೆ ಬೆಳಗ್ಗೆ ಇಲ್ಲೇ ಇದ್ದಲ್ಲೇ ನಾನು ಹಾಕೊಂಡು ಹೋಗ್ಬೇಕಾದ್ರೆ ಅವಳು ಇದು ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ನಂಗೆ ಇದೇ ಇಷ್ಟ ಆಗಿದೆ ಈ ಡ್ರೆಸ್ಸಲ್ಲಿ.
ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇರೋದು ಹಾಕೊಂಡೆ. ದೀಪ್ತಿ ನಿನಗಿಂತಲೂ ಇವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್. ಅದಕ್ಕೆ ನೆಕ್ಸ್ಟ್ ಟ್ರೈ ಮಾಡೋದು ಅನ್ಕೊಂಡಿದ್ದೀನಿ ನೋಡಿ ಡ್ರೆಸ್ಸು ಬೇರೆದು. ಇಲ್ಲ ಇವತ್ತು ಬಿದ್ದು ಬಂದಿದ್ದೀನಿ. ನೆಕ್ಸ್ಟ್ ನಾನು ಹಾಕೊಂಡಾದ್ಮೇಲೆ ಸೇಮ್ ಡ್ರೆಸ್ ತಗೊಳ್ಳೋ ಬಿಡು ದೀಪ್ತಿ. ಐತಲ್ವಪ್ಪ ಸೈಜ್ ಇದ್ರಲ್ಲಿ. ಇವಾಗ ಹೋಗೋದಕ್ಕೆ ಹೋಗು ನಡಿ, ನೀನು ಫ್ರೆಶ್ ಅಪ್ ಆಗಿ ನೋಡಿ. ನನಗೂ ಕೆಲಸ ಆಯ್ತು, ಆದಮರದ ಕೆಲಸ ಮಾಡ್ಕೊತಿದ್ದೀನಿ. ಇನ್ನು ಮಕ್ಕಳ ಜೊತೆ ಮಾತಾಡಾದಮೇಲೆ ನೋಡಿ ನೆಕ್ಸ್ಟು ಕರ್ಟನ್ ಇದ್ವು. ಕರ್ಟನ್ ಹಾಕೋದೇ ಮರ್ತ್ಬಿಟ್ಟಿದ್ದೆ. ಆ ಕೆಲಸ ಆದಮೇಲೆ ನಾನು ವೈಟ್ ಬಟನ್ ನೆನೆಸಿದ್ನಲ್ಲ ಅದನ್ನು ವಾಶಿಗೆ ಹಾಕ್ತೆ. ಮತ್ತು ದೇವ್ರದ್ದು ತೋರಣ ಇತ್ತಲ್ಲ ಅದು ಚಾಪೆಗಳು ಮಾತ್ರ ನಂಗೆ ವಾಶ್ ಮಾಡೋಕ್ಕಾಗಲಿಲ್ಲ, ಹಾಗೆ ಇಟ್ಬಿಟ್ಟೆ. ರಾತ್ರಿ 12:30 1 ಗಂಟೆವರೆಗೂ ಕೆಲಸ ಮಾಡಿದ್ದೀನಿ, ಅಂದರೂ ಮುಗಿಲಿಲ್ಲ. ಇನ್ನು ಮತ್ತೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಎದ್ದೇಳಲೇಬೇಕು. ಬೇಗ ಎದ್ದು ದೀಪ್ತಿನ ಟ್ಯೂಷನ್ಗೆ ಕಳಿಸಿ ನೆಕ್ಸ್ಟ್ ರಾತ್ರಿಯೇ ಸೋಕೇಶ್ ಎಲ್ಲ ಕ್ಲೀನ್ ಮಾಡಿದ್ದೆ. ನೋಡಿ ನಮ್ಮ ಮನೇಲಿ ಗಾಂಧೀಜಿಯವರು ಮತ್ತು ಶಾಸ್ತ್ರೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ಇವರಿಬ್ಬರು ಫೋಟೋ. ನಮ್ಮ ದೀಪ್ತಿ ಬಹುಶಃ ಫಸ್ಟ್ ಸ್ಟ್ಯಾಂಡರ್ಡು ಅಥವಾ UKG, ಮೋಸ್ಟ್ಲಿ UKG ಇರಬೇಕು ಅನ್ಕೋತೀನಿ. ಅವಾಗಿನಿಂದ ನಮ್ಮ ಮನೇಲಿದೆ. ಅದೇ ರೀತಿ ಕಾಪಿಟ್ಕೊಂಡು ಬರ್ತಾಯಿದ್ದೀವಿ. ಇನ್ನು ರಾತ್ರಿ ಸೋಕೇಶೆಲ್ಲ ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದೀನಿ. ಒಂದು ಸ್ಟೆಪ್ ಮಾತ್ರ ಜೋಡಿಸ್ಬೇಕಾಗಿತ್ತು. ನಮ್ಮ ಮಕ್ಕಳದು ಜೇಮ್ಸ್ದು ಬೊಂಬೆಗಳೆಲ್ಲ ಇದೆ, ಅದೊಂದು ಜೋಡಿಸ್ಲಿಕ್ಕಾಗಲಿಲ್ಲ, ಮಲಗಿದೆ. ಇಷ್ಟೆಲ್ಲ ಕ್ಲೀನ್ ಮಾಡಿ ಸೋಫಾ ಅಂತೂ ಈ ಸೋಫಾಗಳು ಇಟ್ಕೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ಡಸ್ಟ್ ಆಗುತ್ತೆ. ಟೂತ್ ಬ್ರಷ್ ಎಲ್ಲ ತಗೊಂಡು ಕ್ಲೀನ್ ಮಾಡಬೇಕು. ಆ ರೀತಿ ಮಾಡಿ ನೋಡಿ ರಾತ್ರಿಯೇ ಕಸ ಹೊಡೆದು ಕವರಿಗೆ ಕಟ್ಟಿ ಇಟ್ಟಿದ್ದೆ, ಆಚೆ ಹಾಕಬಾರ್ದು ನೈಟ್ ಟೈಮು ಅಂದ್ಬಿಟ್ಟು. ಇದೆಲ್ಲ ಮಾಡಿ ಮತ್ತೆ ಮನೆಯೆಲ್ಲ ಒರೆಸ್ಬಿಟ್ಟು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ನಾವು ಹಿಂದಿನ ದಿನ ಎಷ್ಟೇ ಸ್ಟ್ರೆಸ್ ಆದ್ರೂ ಬೆಳಿಗ್ಗೆ ಕೆಲಸ ಶುರು ಮಾಡಲೇಬೇಕಲ್ವ ನಾವು. ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಇನ್ಸ್ಟೆಂಟ್ ಪೌಡರ್ ತಂದು ಇಟ್ಟಿದ್ದೆ. ಅದಕ್ಕೆ ರೈಸ್ಗೆ ಇಟ್ಬಿಟ್ಟು ಮಕ್ಕಳಿಗೆಲ್ಲ ಬಾಕ್ಸ್ ರೆಡಿ ಮಾಡಿಬಿಡೋಣ, ಅವ್ರನ್ನ ಕಳಿಸಿದ ಮೇಲೆ ಅಲ್ವಾ ನೆಕ್ಸ್ಟ್ ಕೆಲಸ ನಮ್ಮದು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ನೀರು ತುಂಬಿಸ್ಕೊಂಡು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಚಾಪೆಗಳೆಲ್ಲ ಹಾಗೆ ಇಟ್ಟಿದ್ದೆ ಅಲ್ವಾ. ಒಂದಷ್ಟು ಮ್ಯಾಟ್ಗಳು ಕೂಡ ತೊಳೆದಿರಲಿಲ್ಲ. ಅಷ್ಟೆಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ನಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ದೇವ್ರ ಮನೆಯೂ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಅದಕ್ಕೆ ಅಲ್ಲಿರೋ ಬಾಕ್ಸ್ಗಳೆಲ್ಲ ಖಾಲಿ ಮಾಡಿದ್ದೆ. ಮತ್ತು ದೇವ್ರ ಮನೆ ಡೋರ್ದು ಗಂಟೆ ಇತ್ತಲ್ಲ ಅದೆಲ್ಲನೂ ತೆಗೆದಿದ್ದೆ. ಫುಲ್ ಡೀಪ್ ಕ್ಲೀನಿಂಗ್ ಆದರೆ ಡೀಪ್ ಕ್ಲೀನಿಂಗ್ ಮಾಡಿ ಮುಗಿಸ್ಕೊಂಡೆ. ಹಂಗೆ ಮಾಡ್ದಂಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಗೊತ್ತಾ. ಕೆಲಸ ಮಾಡುವಾಗ ಅಷ್ಟೇ ನಮಗೆ ಸ್ಟ್ರೆಸ್ ಅನಿಸೋದು, ಕೆಲಸ ಮುಗಿದ ಮೇಲೆ ಎಷ್ಟು ಖುಷಿಯಾಗುತ್ತೆ ಅಂತ. ಈಗ ದೇವ್ರ ಮನೆ ಸಾಮಾನುಗಳೆಲ್ಲ ತೊಳೆದು ನೀಟಾಗಿ ಒರೆಸಿ ಎಲ್ಲ ನೀರು ಸೋರಲಿ ಹಾರಲಿ ಅಂದ್ಬಿಟ್ಟು ಇಟ್ಟಿದ್ದೆ. ಈ ಥರ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ್ಯಕ್ಚುಲಿ ಅದಾದಮೇಲೆ ಒಂದಿನ ಜ್ವರ ಬಂತು ಬಿಡಿ, ಆದ್ರೂ ಮನೆ ನೀಟಾಗುತ್ತೆ, ಒಂಥರ ಫ್ರೆಶ್ನಪ್ ಅನಿಸುತ್ತೆ. ನೆಕ್ಸ್ಟ್ ಪೂಜೆ ಎಲ್ಲ ಮಾಡ್ತೀವಲ್ಲ ತುಂಬ ಖುಷಿಯಾಗುತ್ತೆ. ಇವ್ರ ಮನೆ ದೇವ್ರ ಮನೆಗೆ ಬಾಗಿಲಿಗೆ ಗಂಟೆ 15 ಗಂಟೆ ಹಾಕಿದ್ದಾರೆ ಗೊತ್ತಾ. ಪುಟ್ಟಕ್ಕಿದೆ, ಚೆನ್ನಾಗಿದೆ. ಒಟ್ಟು ಈ ಥರ ಕ್ಲೀನ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅನಿಸುತ್ತೆ ಅಷ್ಟೇ. ಇನ್ನು ಫುಲ್ ಡೀಟೇಲಾಗಿ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲಾಗಿ ತೋರಿಸಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೆಲಸ ಎಲ್ಲ ಆಯಿತು. ಈಗ ಒಂದು ಫ್ಲೇವರ್ ಬರುತ್ತೆ ನೋಡಿ, ಹಾಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಪೂಜೆ ನಿಜವಾಗ್ಲೂ ರೀತಿ ಮಾಡೋರಿಗೆ ಗೊತ್ತಿರ್ತದೆ. ನಾವು ಧೂಪದುಂಡೆ ಮತ್ತು ತುಪ್ಪದ ಬತ್ತಿ ಹಚ್ಚಬೇಕು. ಈಗ ಖಾಲಿಯಾಗಿತ್ತು. ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂದ್ಬಿಟ್ಟು. ಆ ವಿಡಿಯೋ ಕೂಡ ವೆಯ್ಟ್ ಮಾಡ್ತಾಯಿರಿ. ಶೀಘ್ರದಲ್ಲೇ ಆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿದೆ ಅಲ್ವಾ. ಒಂಥರ ಅವತ್ತು ಶುಕ್ರವಾರ ಬೇರೆ, ನಾನು ಆಲ್ರೆಡಿ ಹೇಳಿದ್ದೀನಿ ಶುಕ್ರವಾರದ ಪೂಜೆ ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಅಂತ. ನೋಡಿ ಗಂಟೆಗಳೆಲ್ಲ ಹಾಕಿದಾಗ ಬಾಗಿಲು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಗಂಟೆಗಳೊಂಥರ ಚೆನ್ನಾಗಿದೆ ಪುಟ್ಟದಾಗಿ. ಇನ್ನು ತೋರಣ ಎಲ್ಲ ವಾಶ್ ಮಾಡಿ ಹಾಕಿದ್ನಲ್ಲ, ನಿಜವಾಗ್ಲೂ ಖುಷಿ ಅನಿಸ್ತಿತ್ತು. ದೇವ್ರ ಮನೆಯಲ್ಲಿ ತುಂಬ ವಸ್ತುಗಳು ಇರಬೇಕು ಅಂತ ಏನಿಲ್ಲ, ಖುಷಿಯಾಗಿ ನಾವೇನು ಇಟ್ಕೊಂಡಿರೋ ಚೆನ್ನಾಗಿರುತ್ತೆ. ಬಾಗಿಲಿಗೆ ಈ ರೀತಿ ರಂಗೋಲಿ ಪುಟ್ಟದಾಗಿ ಹಾಕಿದ್ದೆ. ಇದು ಹೇಳಿದ್ನಲ್ಲ ಶೋ ಪೀಸ್ ಅಂದ್ಬಿಟ್ಟು. ಪೂಜೆ ಎಲ್ಲ ಮುಗಿದ್ಮೇಲೆ ಏನೇನು ವಾಶ್ ಮಾಡಿ ಇಟ್ಟಿದ್ದೆ ಅವನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ತೆಗೆದಿಟ್ಕೋತಾ ಇದ್ದೆ. ಇದೊಂದು ವಾಸ್ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಟ್ಟಿದ್ರಿಂದ ಅದನ್ನು ಜೋಡಿಸ್ತಾ ಇದ್ದೆ. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನು ಕೂಡ ವಾಶ್ ಮಾಡಿಟ್ಟಿದ್ದೆ. ಅದ್ರ ಕವರ್ಗಳು ಕೂಡ ವಾಶ್ ಆಗಿತ್ತು. ಎಲ್ಲ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ಸಂಜೆ ಪೂಜೆವರೆಗೆ ಇನ್ನೆಷ್ಟು ಕೆಲಸ ಇರುತ್ತೆ ಅಷ್ಟು ಮಾಡೋಣ ಅಂತ. ಇದರ ಮಧ್ಯ ಮನೆಯವರು ವಿಡಿಯೋ ಕಾಲ್ ಮಾಡಿದರು. ಅವ್ರಿಗೆ ರಜೆ ಇದ್ದಿದ್ದರಿಂದ ಅವರು ಗದ್ದೆಗೆ ಹೋಗಿದ್ರು. ನಮ್ಮ ಗಿಡಗಳೆಲ್ಲ ಎಷ್ಟು ಚೆಂದಾಗಿ ಬೆಳೆದಿದೆ, ಎಷ್ಟು ದೊಡ್ಡವಾಗಿದೆ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಯಿದ್ರು. ಪ್ರತಿ ಸಲ ಅಷ್ಟೇ ಅವ್ರು ಯಾವಾಗಲೂ ಊರಿಗೆ ಹೋದರೆ ಜಮೀನಲ್ಲಿ ಏನಾದರೂ ಕೆಲಸ ಇದ್ದಾಗ ಹೋದಾಗ ಪ್ರತಿ ಸತಿನೂ ವಿಡಿಯೋ ಕಾಲ್ ಮಾಡಿ ನಮ್ಮ ತೆಂಗು ನೆಕ್ಸ್ಟು ಅಡಿಕೆ ಬಾಳೆ ಎಲ್ಲ ಗಿಡಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರಿಗಂತೂ ಗದ್ದೆಗೆ ಹೋಗೋದಂದರೆ ತುಂಬ ಖುಷಿ. ಅವಾಗ ಅವ್ರು ಫೋಟೋ ಕಳಿಸ್ದಾಗ ನೋಡಲಿಕ್ಕೆ ನನಗೂ ಅಷ್ಟೇ ಖುಷಿ ಇರುತ್ತೆ. ಇನ್ನು ಸಂಜೆ ಪೂಜೆಗೆ ದೀಪಗಳೆಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗೆಲ್ಲ ದೀಪಗಳನ್ನ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಹೇಳಿ, ಕಾರ್ತಿಕ್ ಮಾಸ ಅಲ್ವಾ, ಬಾಗಿಲಿಗೆಲ್ಲ
ದೀಪ ಹಚ್ಚಬೇಕು ಮತ್ತು ತುಳಸಿ ಗಿಡದ ಹತ್ರ ದೀಪ ಹಚ್ಚಬೇಕು. ಇದು ಪ್ರತೀತಿ ಅಲ್ವಾ, ತಿಂಗಳ ಪೂರ್ತಿ ಈ ರೀತಿ ಹಚ್ಚಬೇಕು ಅನ್ನೋ ಪ್ರತೀತಿ ಇರುತ್ತೆ. ನಾನು ಅಷ್ಟೇ. ಮತ್ತು ಸಂಜೆ ಎಲ್ಲ ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ನನ್ನ ಮಿಕ್ಸಿ ಕೆಟ್ಟೋಗಿತ್ತು ಅಂತ ನಿಮಗೆ ಹೇಳಿದೆ ಅಲ್ವಾ, ಆಗಲೇ ಇಲ್ಲ ಅಂತ. ಅದನ್ನು ರಿಪೇರಿ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಈ ಮಿಕ್ಸಿ ಕೆಟ್ಟೋಗ್ಬಿಟ್ರೆ ಎಷ್ಟು ಕಷ್ಟ ಅಲ್ವಾ. ಊರುಗಳಲ್ಲಾದರೆ ಯಾರಾದರೂ ಪರಿಚಯ ಇರ್ತಾರೆ, ಅವ್ರ ಮನೇಲಿ ಹೋಗಿ ಸ್ವಲ್ಪ ರುಬ್ಕೊಂಡಾದರೂ ಬರ್ಬೋದು. ಇಲ್ಲಿ ತುಂಬ ಕಷ್ಟ. ಅದು ಮಿಕ್ಸಿ ರೆಡಿ ಮಾಡಲಿಕ್ಕೆ ಕೊಟ್ಬಿಟ್ಟು ನೆಕ್ಸ್ಟು ದೇವಸ್ಥಾನಕ್ಕೆ ಬಂದೆ. ಇದು ಬಂದಂತಮ್ಮ ದೇವಸ್ಥಾನ, ಮೈಸೂರಿನ ಅಕ್ಷಯ ಭಂಡಾರಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರುಗಳ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತೀರಾ, ನೋಡೋಕ್ಕೆ 2 ಕಣ್ಣು ಸಾಲದು ಅಂತಾರಲ್ಲ ಆ ರೀತಿ ನಿಜವಾಗ್ಲೂ ಇರುತ್ತೆ. ಪೂಜೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವಸ್ಥಾನವೂ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ಬರೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ಮನೆ ಕೆಲಸ ಎಲ್ಲ ಮಾಡಿ ಸ್ಟ್ರೈನೂ ಆಗಿತ್ತು. ಮತ್ತು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ಅಲ್ವಾ. ಒಂದು ಸಲ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ತೀರ್ಥ ಇಸ್ಕೊಂಡೋಗಿ ಮನೇಲಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೆ. ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು. ಕೆಲಸ ಮಾಡಿದ ಸ್ಟ್ರೈನೆಲ್ಲ ಕಮ್ಮಿ ಅನ್ನಿಸ್ತು. ನೀವು ಅಷ್ಟೇ ಆವಾಗ ದೇವಸ್ಥಾನಗಳಿಗೆ ಹೋಗ್ತಾ ಇರಿ, ದೇವರ ಆಶೀರ್ವಾದನ ತಗೋತಾ ಇರಿ. ನಿಜವಾಗ್ಲೂ ಒಂದು ಪಾಸಿಟಿವಿಟಿ ಇರುತ್ತೆ. ಈ ವಾತಾವರಣ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ಕಾರ್ತಿಕ್ ಮಾಸ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಸಕ್ಕರೆ ಪೊಂಗಲ್ಲು ಪ್ರಸಾದಕ್ಕೆ ಮಾಡಿದರು, ಈಸ್ಕೊಂಡು. ನಾನು ದೀಪ್ತಿ ಇಬ್ಬರು ಹೋಗಿದ್ವಿ. ಅವಳೇ ವಿಡಿಯೋ ಮಾಡ್ತಾಯಿದ್ದಿದ್ದು ಆ್ಯಕ್ಚುಲಿ. ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ, ನೈಟ್ ಹೋಗಿದ್ದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ವಿ. ನಾವು ನೋಡಿದ್ದು ಮಾತ್ರ ಅಲ್ಲ, ನೀವು ಕಣ್ಣು ತುಂಬಿಕೊಳ್ಳಿ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಪೂರ್ತಿ ನೋಡ್ತೀರಾ ಅಲ್ವಾ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಂತೂ ಎಷ್ಟು ನೀಟ್ನೆಸ್ ಆಗಿದೆ ಗೊತ್ತಾ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಈ ರೀತಿ ದೇವಸ್ಥಾನಗಳಿಗೆ ಹೋಗೋದಂದರೆ ತುಂಬ ಇಷ್ಟ. ಎಷ್ಟು ಒಂಥರ ಪಾರ್ಕಿಗೆ ಬಂದಂಗೆ ಅನಿಸುತ್ತೆ. ಮಕ್ಕಳನ್ನ ಕರ್ಕೊಬಂದ್ರಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ಇಲ್ಲೊಂದಷ್ಟು ನವಿಲುಗಳು, ಆನೆ, ಪ್ರತಿಯೊಂದೂ ಮೂರ್ತಿಗಳು ಮಾಡಿಟ್ಟಿದ್ದಾರೆ. ಶಿವನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ. ಆ ದೀಪದ ಎದುರುಗಡೆ ಶಿವನ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಕಣ್ಣು ತುಂಬಿ ಬರ್ತಾಯಿತ್ತು. ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಪೂಲ್ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಮೀನುಗಳನ್ನೂ ಕೂಡ ಸಾಕಿದ್ದಾರೆ. ತುಂಬ ಚೆನ್ನಾಗಿತ್ತೆ. ಚಿಕ್ಕ ಮಕ್ಳು ಕರ್ಕೊಂಡ್ಬನ್ನಿ, ತುಂಬ ಖುಷಿ ಇರುತ್ತೆ ಇದನ್ನು ನೋಡಲಿಕ್ಕೆ. ಯಾರಾದರೂ ಮೈಸೂರವರಿದ್ದರೆ ಅಥವಾ ಮೈಸೂರಿಗೆ ಯಾರಾದರೂ ಬಂದರೆ ಅಕ್ಷಯ ಭಂಡಾರ್ಗೆ ಹೋಗಿ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಮಾಡಿ. ಸಂಜೆ ಟೈಮ್ ಬಂದ್ರಂತೂ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತದೆ. ಕಣ್ಣು ತುಂಬಿ ಬರುತ್ತೆ ಅಂತಾರಲ್ಲ ಆ ರೀತಿ ಇರುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ. ಈ ಪೂಲ್ ಹತ್ರ ಸ್ವಲ್ಪ ನೀರೇ ಅಲ್ವಾ, ಗಲೀಜು ಆಗೇ ಆಗುತ್ತೆ. ಅಷ್ಟು ಬಿಟ್ಟರೆ ಏನು ತೊಂದರೆ ಇಲ್ಲ. ಸುತ್ತ ಇರತ್ತಿ ಪಾರ್ಕ್ ಮಾಡಿ ಸಿಕ್ಕಾಬಟ್ಟೆ ಹೂವಿನ ಗಿಡಗಳೆಲ್ಲ ಬೆಳೆದಿದ್ದಾರೆ. ಅದನ್ನು ನೋಡಿಕೊಂಡು ಒಂದು ರೌಂಡು ವೀಡಿಯೋ ಮಾಡ್ಕೊತಾ ಬರ್ತಿದ್ವಿ ನಾನು ದೀಪ್ತಿನೂ. ತುಂಬ ಖುಷಿಯಾಯಿತು. ಒಂದು ಸ್ಟ್ರೆಸ್ ಕಮ್ಮಿ ಆಯಿತು ಅಂತಾರಲ್ವ, ಆ ಥರ ಸ್ಟ್ರೆಸ್ ಕಮ್ಮಿ ಆಯಿತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ದೇವಸ್ಥಾನನೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ನನ್ನ ಮುಂದಿನ ವಿಡಿಯೋ ತುಳಸಿ ಹಬ್ಬದ ವಿಡಿಯೋ ಆಗಿರುತ್ತೆ. ಆ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಸಮಯದ ಅಭಾವ ಮತ್ತು ಮಧ್ಯ ಒಂದು ಲೈವ್ ವಿಡಿಯೋಸ್ ಆ ರೀತಿ ಬಂದಿದ್ದರಿಂದ ಈ ವಿಡಿಯೋ ಸ್ವಲ್ಪ ಲೇಟಾಗಿದೆ ಅಷ್ಟೇ. ಆದರೆ ಲೇಟಾದರೂ ಲೇಟೆಸ್ಟಾಗಿ ಬರ್ತವೆ ನನ್ನ ವಿಡಿಯೋಗಳು ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ನಮ್ಮನೆ ಹತ್ರ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಾಯ್ಸ್ ಓವರ್ ಕೊಡುವಾಗ ನಿಜವಾಗ್ಲೂ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ನನ್ನ ವಿಡಿಯೋಗಳಿಗೆ ನೀವು ವೆಯ್ಟ್ ಮಾಡ್ತಾಯಿರಿ. ಹಾಗೆಯೇ ಬಂದಂತಮ್ಮ ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಇನ್ನು ಲಾಸ್ಟ್ ನಾನು ಮೊನ್ನೆ ಶನಿವಾರ ಒಂದು ಲೈವ್ ವಿಡಿಯೋ ಮಾಡಿದ್ದೆ. ಅಲ್ಲಿಗೆ ತುಂಬ ಜನ ಜಾಯ್ನ್ ಆಗಿದ್ದರೆಲ್ರಿಗೂ ತುಂಬಾ ಧನ್ಯವಾದಗಳು. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಸುಮಾರು ಜನ ಬರಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ. ನೆಕ್ಸ್ಟ್ ಮತ್ತೆ ಲೈವ್ ಮಾಡಿದಾಗ ನೀವು ಕೂಡ ಲೈವ್ಗೆ ಜಾಯ್ನ್ ಆಗಿ. ನಾನು ಲೈವ್ ಮಾಡಿದಾಗ ವಿಡಿಯೋ ಪೋಸ್ಟ್ ಹಾಕಿರ್ತೀನಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನಿಮಗೆ ಗೊತ್ತಾಗ್ತದೆ, ರಿಮೈಂಡರ್ ಬರುತ್ತೆ, ಗೊತ್ತಾಗುತ್ತೆ. ಆವಾಗ ಇಂಥ ಟೈಮಿಗೆ ನವೀನ ಲೈವಿಗೆ ಬರ್ತಾರೆ ಅಂತ. ಆವಾಗ ಖಂಡಿತ ಲೈವಿಗೆ ಬನ್ನಿ, ಅಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಇನ್ನಿವತ್ತು ಕೊನೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಶಿವನ ದೇವಸ್ಥಾನಕ್ಕೆ ಹೋಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ
365 ಬತ್ತಿ ದೀಪನ ಹಚ್ಚಿ ಬನ್ನಿ. ಅದು ಆಗಲಿಲ್ಲ ನಿಮ್ಗೆ ಏನದಾದರೆ ನೆಲ್ಲಿಕಾಯಿ ದೀಪ, ಕುಂಬಳಕಾಯಿ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪ, ಬೆಲ್ಲದ ದೀಪ, ಯಾವುದಾದ್ರೂ ನಿಮ್ಮಲ್ಲಿ ಯಾವುದು ಸಾಧ್ಯ ಆಗುತ್ತೆ ಅದೊಂದು ದೀಪನ ಹಚ್ಚಿ ಬನ್ನಿ. ಮನೆಗೆ ಮನಸ್ಸಿಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರನಾದರೂ ಹೋಗಿ ಭೇಟಿ ಮಾಡಿ. ನಾನು ಕೂಡ ಇವತ್ತು ಶಿವನ ದೇವಸ್ಥಾನಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ. ಬಟ್ ಅದು ವಿಡಿಯೋ ಮಾಡೋದಿಲ್ಲ, ಯಾಕಂದರೆ ರಿಪೀಟೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡೋದಿಲ್ಲ. ಇನ್ನು ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ನಮ್ಮಂಥ ಬಿಗಿನರ್ಗೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.